ಕಡಲೆಬೇಳೆಯನ್ನು ನೆನೆಸಿಟ್ಟುಕೊಂಡಿದ್ದೇನೆ. ಸ್ವಲ್ಪ ಚಕ್ಕೆ, ಒಂದೆರಡು ಪೀಸ್ ಲವಂಗ, ಒಂದು 4 ಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ರುಬ್ಬಿ ತೆಗೆದುಕೊಂಡು ಬಂದು ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು, ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ಇದ್ದಂಥದ್ದು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಶುಂಠಿ ಪೇಸ್ಟ್ ಎಲ್ಲವನ್ನು ಮಿಶ್ರಣ ಮಾಡುತ್ತೇನೆ. ಚೆನ್ನಾಗಿ ಮಾಡಿ ಈಗ ಹೊಡೆಯುತ್ತೇನೆ. ಸ್ವಲ್ಪ ಕಡೆ ಸ್ವಲ್ಪ ಮಸಾಲೆ ವಡೆ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀವಿ. ಇಷ್ಟು ಗರಿಯಾಗಿ ನೀವು ಫ್ರೈ ಮಾಡ್ಕೊತಿರೋ ತಿನ್ನೋಕೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮ್ಸಲ್ಲಿ. ಮಾಡ್ಕೊಳ್ಳಿ ಆಂಬೋಡೆ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.